ದತ್ತ ಜಯಂತಿ ಪ್ರಯುಕ್ತ ಬೇಲೂರು ಶಾಸಕರು ಹಾಗೂ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ನೂರಾರು ಕಾರ್ಯಕರ್ತರು ಬೇಲೂರು ತಾಲೂಕಿನ ಅರೇಹಳ್ಳಿಯಿಂದ ದತ್ತಮಾಲೆ ಧರಿಸಿ ದತ್ತಪೀಠಕ್ಕೆ ತೆರಳಿದರು. ಈ ವೇಳೆ ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ಹನುಮ ಜಯಂತಿಯನ್ನ ಎಲ್ಲಾ ಸಣ್ಣಪುಟ್ಟ ಗ್ರಾಮದಲ್ಲಿ ಆಚರಿಸುವ ಮೂಲಕ ಹಿಂದುತ್ವಕ್ಕೆ ಎಷ್ಟು ಗೌರವವಿದೆ ಅಂತ ನಮ್ಮೆಲ್ಲ ಭಾರತೀಯರು ತೋರಿಸಿಕೊಟ್ಟಿದ್ದಾರೆ. ಸಾವಿರಾರು ಭಕ್ತರು ಇವತ್ತು ದತ್ತಪೀಠದ ದತ್ತನ ದರ್ಶನವನ್ನು ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಸಹ ಆ ಭಗವಂತನಲ್ಲಿ ನಾವು ಬೇಡ್ಕೊಳ್ಳೋದಿಷ್ಟೇ, ಎಲ್ಲರಿಗೂ ಸಹ ಆರೋಗ್ಯವಾಗಿ ಐಶ್ವರ್ಯವನ್ನು ಕೊಟ್ಟು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಏನು ಇವತ್ತು ಈಗಾಗಲೇ ಬೆಳಗ್ಗೆ ನಾವು ಮಾಹಿತಿ ತಗೊಂಡು ಪ್ರತಿ ವರ್ಷಕ್ಕಿಂತ ಈ ವರ್ಷ ಡಬಲ್ ಇದೆ ಜನಸಂಖ್ಯೆ. ಇದು ಬಹುಶಃ ಏನು ಈ ನಾಡಿನ ದೇಶದ ಹಿಂದುತ್ವದ ಜನ ಇದ್ದಾರೆ, ಪ್ರತಿಯೊಬ್ಬರೂ ಸಹ ದತ್ತಪೀಠವನ್ನು ಗೌರವಿಸ್ತಕ್ಕಂಥದ್ದು ನಿನ್ನೆ ನಡೆದಂಥ ಹನುಮ ಜಯಂತಿ ಇದೆಯಲ್ಲ, ಇಡೀ ಗ್ರಾಮಗಳಿಂದ ಒಂದು ಸಣ್ಣ ಗ್ರಾಮ ಆದರೂ ಸಹ ಹನುಮ ಜಯಂತಿಯನ್ನು ಆಚರಣೆ ಮಾಡುವ ಮುಖಾಂತರ ಈ ದೇಶಕ್ಕೆ ಹಿಂದುತ್ವಕ್ಕೆ ಗೌರವ ಇದೆ ಅಂತಕ್ಕಂಥದ್ದನ್ನು ನಮ್ಮೆಲ್ಲ ವಿಶೇಷವಾಗಿ ಭಾರತೀಯರು ತೋರಿಸ್ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ವಿಶೇಷವಾಗಿ ಹೇಳ್ತಾ ಹಂಗೆ ನಾವು ದತ್ತಪೀಠಕ್ಕೆ ತೆರಳ್ತಾ ಇದ್ವಿ. ಎಲ್ಲರಿಗೂ ಶುಭಾಶಯನ್ನು ಕೋರಿ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸಿ ಪ್ರತಿ ವರ್ಷ ಮತ್ತೆ ಜಾಸ್ತಿ ಆಗಿ ಅಂತಕ್ಕಂಥದ್ದನ್ನು ನಾವು ಭಗವಂತನಿಗೆ ಪ್ರಾರ್ಥನೆ. ದತ್ತ ಜಯಂತಿ ಪ್ರಯುಕ್ತ ನೂರಾರು ಭಕ್ತರು ಇಂದು ದತ್ತಪೀಠದ ದತ್ತಾತ್ರೇಯನ ದರ್ಶನಕ್ಕೆ ತೆರಳಿದ್ದು, ಪ್ರತಿ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಸಂಖ್ಯೆಯ ಭಕ್ತರು ಆಗಮಿಸಿದ್ದು, ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ಇನ್ನೂ ಹೆಚ್ಚಲಿ ಅಂತ ಹಾಗೂ ಎಲ್ಲರಿಗೂ ದೇವರು ಸನ್ಮಂಗಳವನ್ನ ನೀಡಲಿ ಅಂತ ಕೇಳಿಕೊಳ್ಳುತ್ತೇನೆ ಅಂದರು. ಈ ವೇಳೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ನೂರಾರು ಕಾರ್ಯಕರ್ತರು ಹಾಜರಿದ್ದರು.